ಹಲೋ ನಮಸ್ಕಾರ, ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ಪ್ರಮುಖವಾಗಿ ಏನು ಕಾಂಗ್ರೆಸ್ ಪಕ್ಷ ಅಂತ ಬಂದಾಗ ಅದರಲ್ಲಿ ತನ್ನದಾದ ಕೆಲವೊಂದು ವಿಂಗ್ಗಳಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ NSU ಆಗಿರ್ಬೋದು, ಯುವ ಕಾಂಗ್ರೆಸ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ವಿಭಾಗಗಳಿದಾವೆ. ಅದರ ಎತ್ತಿ NSU ಎನ್ನುವುದು ಒಂದು ವಿದ್ಯಾರ್ಥಿ ಸಂಘಟನೆಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ರೀತಿಯಲ್ಲಿ ತೊಡಗಿಸಿಕೊಂಡ ಜೊತೆಗೆ ಒಂದು ಬೇಸಿಕ್ ಏನು ರಾಜಕೀಯಕ್ಕೆ ಬರಲು ಒಂದು ಬೇಸಿಕ್ ಆದ ಭದ್ರ ಬುನಾದಿಯನ್ನು ಹಾಕ್ತಾ ಇರುವಂತದ್ದು. ಹಾಗೆ NSU ಮೂಲಕ ರಾಜಕೀಯವನ್ನು ಪ್ರಾರಂಭಿಸಿ NSU ನಲ್ಲಿ ಹಲವಾರು ವರ್ಷಗಳಿಂದ ತೊಡಗಿಸಿಕೊಂಡು ಪ್ರಸ್ತುತ ಉಡುಪಿ ಜಿಲ್ಲಾ NSU ಜಿಲ್ಲಾಧ್ಯಕ್ಷರಾಗಿ ಅತ್ಯಂತ ಯಶಸ್ವಿಯಾಗಿ ಕಳೆದ 5 ವರ್ಷಗಳಿಂದ ವಿದ್ಯಾರ್ಥಿ ಸಂಘಟನೆಯನ್ನ ಹಾಗೂ ಪಕ್ಷದ ಕಾರ್ಯಕಾರಿ ಚಟುವಟಿಕೆಗಳನ್ನ ಎಲ್ಲವನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇರುವಂತಹ ಶ್ರೀಯುತ ಸೌರವ್ ಬಲ್ಲಾಳ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸೌರವ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಪ್ರಮುಖವಾಗಿ NSU ಉಡುಪಿ ಜಿಲ್ಲಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹೇಗಿದೆ ಉಡುಪಿ ಜಿಲ್ಲಾ NSU ಅಧ್ಯಕ್ಷರಾಗಿ ನಿಮ್ಮ ಒಂದು ಸೇವೆ ಯಾವ ರೀತಿಯಾಗಿ ನಡೀತಾ ಇದೆ? ನಾನು 2020ರಲ್ಲಿ ಜಿಲ್ಲಾ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೆ. 2020ನಲ್ಲಿ ನಮ್ಮ ಮಾಜಿ ಅಧ್ಯಕ್ಷರು ಸ್ವಲ್ಪ ಹೆಲ್ತ್ ಕಂಡೀಷನ್ಸ್, ಅವರ ಹೆಲ್ತ್ ಪ್ರಾಬ್ಲಮ್ ಮತ್ತು ಅವರ ಪರ್ಸನಲ್ ಸಮಸ್ಯೆಗಳಿಂದ ಸ್ವಲ್ಪ ಹಿಂಜರಿದಿದ್ರು. ಅದರ ನಂತರ ನಾನು ಅವರ ಮಾರ್ಗದರ್ಶನದ ಮೇಲೆ ಟೇಕ್ ಓವರ್ ಮಾಡ್ಕೊಂಡಿದ್ದೆ. ಸೊ ಅದರ ನಂತರ ಹೊಸ ಟೀಮನ್ನೆಲ್ಲ ಕ್ರಿಯೇಟ್ ಮಾಡಿ ಎಲ್ಲ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಕಮಿಟಿಗಳಿದೆ. ಹಲವಾರು ಕಾಲೇಜಸ್ಗಳಿಗೆ ಹೋಗಿದ್ದೇವೆ. ಹಲವಾರು ಕಾಲೇಜ್ಗಳ ಸಮಸ್ಯೆಗಳನ್ನು ನಾವು ಅದನ್ನು ಕ್ಲಿಯರ್ ಮಾಡಿದ್ದೇವೆ. ಎಷ್ಟೋ ಕಾಂಪ್ಲಿಕೇಶನ್ಸ್ಗಳಿವೆ ಕಾಲೇಜಲ್ಲಿ, ಎಷ್ಟೋ ಸಮಸ್ಯೆಗಳಿವೆ. ವಿದ್ಯಾರ್ಥಿಗಳ ನ್ಯಾಯಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಯಾವುದಾದ್ರೂ ಒಂದು ಸಮಸ್ಯೆ ಇದ್ದರೆ NSU ಯಾವತ್ತೂ ಆ ವಿದ್ಯಾರ್ಥಿಗಳೊಟ್ಟಿಗೆ ನಿಂತಿದೆ. ಸೊ ಮುಂದೆ ಬರುವ ದಿನಗಳಲ್ಲೂ ನಾವು ಅವರೊಟ್ಟಿಗೆ ನಿಲ್ತೇವೆ. ಅಂದ್ರೆ NSU ಜಿಲ್ಲಾಧ್ಯಕ್ಷರಾಗಿ ನಿಮ್ಮ ವ್ಯಾಪ್ತಿಯಲ್ಲಿ 5 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ, ಬೇರೆ ಬೇರೆ ತಾಲೂಕುಗಳು ಕೂಡ ಬರುತ್ತೆ. ಯಾವ ರೀತಿಯಾಗಿ ನಡೀತಾ ಇದೆ ವಿದ್ಯಾರ್ಥಿ ಸಂಘಟನೆ? ವಿದ್ಯಾರ್ಥಿಗಳಿಗೆ ಹಲವಾರು ರೀತಿಯ ಸಮಸ್ಯೆಗಳಿರುವಂಥದ್ದು. ಆ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ, ಹೋರಾಟ ಮಾಡುವ ನಿಟ್ಟಿನಲ್ಲಿ NSU ಕೂಡ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಒಂದು ವಿದ್ಯಾರ್ಥಿ ಸಂಘಟನೆಯಾಗಿ. ನಿಮ್ಮ ಒಂದು ಸಂಘಟನೆ ಯಾವ ರೀತಿಯಾಗಿ ನಡೀತಾ ಇದೆ? ಸರ್, ನಾವು ವಿದ್ಯಾರ್ಥಿ ಸಂಘಟನೆಯ ಒಂದು ಮುಖ್ಯ ಉದ್ದೇಶ ಏನಂದ್ರೆ, ವಿದ್ಯಾರ್ಥಿಗಳು ಯಾವುದಾದ್ರೂ ಸಮಸ್ಯೆ ಬಂದರೆ ಆ ಸಮಸ್ಯೆಯನ್ನು ನಾವು ವಿದ್ಯಾರ್ಥಿ ನಾಯಕರಾಗಿ ಅದನ್ನು ಸರಿ ಮಾಡಿ ಕೊಡಬೇಕು. ಯಾವುದೇ ಕಾಲೇಜಿನ ಒಳಗಡೆ ಯಾವುದೇ ರಾಜಕೀಯದ ಅಗತ್ಯ ಇಲ್ಲ. ಆದರೆ ವಿದ್ಯಾರ್ಥಿಗಳಿಗೆ ಈ ರಾಜಕೀಯ ಅರಿವು ಇರುವುದು ಒಂದು ಸ್ವಲ್ಪ ಅಗತ್ಯ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದ್ರೆ ಪೊಲಿಟಿಕಲ್ ನಾಲೆಜ್ ಎಲ್ಲ ವಿದ್ಯಾರ್ಥಿಗಳಿಗೆ ಇರಬೇಕು. NSU ಅನ್ನೋದು ಒಂದು ಫೌಂಡೇಶನ್ ಸ್ಟೆಪ್. ನಾವು ಇನಿಷಿಯಲಿ ಸ್ಟೂಡೆಂಟ್ ಲೈಫಲ್ಲಿ ಇರುವಾಗ ನಾವು ಹೇಗೆ ನಮ್ಮ ಲೀಡರ್ಶಿಪ್ ಕ್ವಾಲಿಟೀಸನ್ನು ಬಿಲ್ಡ್ ಮಾಡಬೇಕು, ಯಾವ ರೀತಿ ಸಮಸ್ಯೆ ಬಂದರೆ ಅದನ್ನು ಯಾವ ರೀತಿ ನಾವು ಎದುರಿಸ್ಬೇಕು, ಯಾವ ರೀತಿ ನಮಗೆ ಯಾವುದಾದ್ರೂ ಒಂದು ಸಮಸ್ಯೆಯನ್ನು ಯಾವ ರೀತಿ ಯಾವುದೇ ಕಾನ್ಫ್ಲಿಕ್ಟ್ ಇಲ್ಲದೆ ಎಲ್ಲ ಥರದ ಜನರನ್ನು ಒಂದೇ ರೀತಿಯಲ್ಲಿ ಇಟ್ಕೊಂಡು ಹೋಗಬೇಕು ಅಂತ ಒಂದು ನಮ್ಮ ಒಂದು ಪ್ಲ್ಯಾಟ್ಫಾರ್ಮ್ ಇರೋದು. ಸೊ ಹಲವಾರು ಸಮಸ್ಯೆಗಳು ನಮಗೆ ಕಾಲೇಜಿಂದ ಬರ್ತದೆ. ಫ್ಯಾಕಲ್ಟಿ ಆಗಿರ್ಬೋದು, ಇಲ್ಲಾದರೆ ಯಾವುದಾದ್ರು ಮ್ಯಾನೇಜ್ಮೆಂಟ್ ಇಶ್ಯೂಸ್ ಆಗಿರ್ಬೋದು, ಬಸ್ ಪಾಸಿನ ಇಶ್ಯೂ ಆಗಿರ್ಬೋದು, ಸ್ಕಾಲರ್ಶಿಪ್ನ ಇಶ್ಯೂ ಆಗಿರ್ಬೋದು. ಸೊ ಅಂಥ ಇಶ್ಯೂಗಳಿಗೆ ಅಲ್ಲಿ ತಕ್ಕ ಮಟ್ಟಲ್ಲಿ ನಾವು ಯಾವ ರೀತಿಯ ಸಮಾಧಾನ ಮಾಡ್ಬೋದು ಅಂಥ ಸೊಲ್ಯೂಷನ್ಸ್ಗಳನ್ನು ಕೊಡ್ತೇವೆ. ನಮ್ಮ ಎಲ್ಲ ನಾಯಕರು ನಮಗೆ 100% ಕೋಆಪರೇಷನನ್ನು ಕೊಡ್ತಾರೆ. ಯಾವುದೇ ಒಂದು ಕಡೆಯಲ್ಲಿ ಅದರ ಸಮಸ್ಯೆ ಆದರೆ ಅವರ ಮ್ಯಾನೇಜ್ಮೆಂಟಿಗೆ ಮಾತಾಡೋದಾಗಿರ್ಬೋದು, ಅಥವಾ ಸೂಕ್ತ ಅಧಿಕಾರಿಗಳು ಯಾರಿದ್ದಾರೆ ಅವರಿಗೆ ಮಾತಾಡೋದಾಗಿರ್ಬೋದು, ಆ ಥರ ಎಲ್ಲ ನಾವು ಮಾಡಿ ನಮ್ಮ ಸಂಘಟನೆಯಲ್ಲಿ ಈಗ ನಮ್ಮ ಸಂಘಟನೆ ಬಲಿಷ್ಠವಾಗಿದೆ. ನಮ್ಮ ಹಲವಾರು ವಿದ್ಯಾರ್ಥಿ ಸಂಘಟನೆಗಳಿವೆ, ಅದರಲ್ಲೂ ನಾವು ಒಂದು ಬಲಿಷ್ಠವಾದ ಒಂದು ಸಂಘಟನೆ. ನಾವು ಎಲ್ಲರನ್ನ ಒಳ್ಳೆ ರೀತಿಯಲ್ಲಿ ಒಂದು ಸಾಮರಸ್ಯದ ಒಂದು ಅಟ್ಮಾಸ್ಫಿಯರ್, ಒಂದು ಎಲ್ರಿಗೂ ಯಾವುದೇ ರೀತಿಯ ಒಂದು ಸಮಸ್ಯೆ ಇಲ್ಲದೆ ಎಲ್ಲ ಸ್ಟೂಡೆಂಟ್ಗಳು ಎಲ್ಲ ಒಂದೇ ರೀತಿಯಲ್ಲಿ ಒಟ್ಟಿಗಿರಬೇಕನ್ನೋ ಒಂದು ಮನೋಭಾವದಲ್ಲಿ ಇದ್ದೇವೆ. ಸೊ ಹಲವಾರು ಸಮಸ್ಯೆಗಳನ್ನು ನಾವು ಪರ್ಸನಲಿ ಕೂತ್ಕೊಂಡು ಮಾತಾಡ್ತೇವೆ. ಯಾಕಂದರೆ ಅದು ನಾವು ಕಾಲೇಜ್ ಒಳಗಿರೋ ಇಶ್ಯೂವನ್ನು ನಾವು ನಮ್ಮ ರಾಜಕೀಯ ಲಾಭಕ್ಕೋಸ್ಕರ ದೊಡ್ಡದು ಮಾಡಬಾರ್ದು ಯಾವತ್ತಿಗೂ. ಯಾಕಂದರೆ ಸ್ಟೂಡೆಂಟ್ಸು ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಒಂದು ಕಾಲೇಜಿಗೆ ಜಾಯ್ನ್ ಆಗ್ತಾರೆ. ಕಾಲೇಜಿನ ವಿರುದ್ಧ ಆಗಿರ್ಬೋದು ಅಥವಾ ಒಂದು ಟೀಚರ್ನ ಆಗಿರೋ ಫ್ಯಾಕಲ್ಟಿ ವಿರುದ್ಧ ಅವ್ರ ಹತ್ರ ನಾವು ಇವತ್ತು ಮಾತಾಡಿ ಬರ್ತೇವೆ. ಬಟ್ ಕಂಟಿನ್ಯೂ ಆಗುವಾಗ 3 ವರ್ಷ 4 ವರ್ಷ ಅವರು ಅದೇ ಫ್ಯಾಕಲ್ಟಿಯನ್ನು ಅದೇ ಕಾಲೇಜಲ್ಲಿ ಇದ್ದು ಕಂಟಿನ್ಯೂ ಮಾಡಬೇಕು. ಅವರಿಗೆ ನಾಳೆ ದಿನ ಯಾವುದೋ ರೀತಿ ಸಮಸ್ಯೆ ಆಗಬಾರ್ದು. ಸೊ ಯಾರಿಗಾದ್ರೂ ಅನ್ಯಾಯ ಆದರೆ ಅವರಿಗೆ ನ್ಯಾಯ 100% ಅವರಿಗೆ ನ್ಯಾಯ ಕೊಡುವಂಥ ಕೆಲಸ NSU ಮಾಡಿದೆ, ಮುಂದಿನ ದಿನಗಳಲ್ಲಿ ಮಾಡಿದೆ. ಈಗ NSU ಒಂದು ಕಾಂಗ್ರೆಸ್ ಪಕ್ಷದ ಭಾಗ ಆಗಿರುವಂಥದ್ದು, ABP ಅನ್ನೋದು ಕೂಡ ಒಂದು BJP ಒಂದು ಭಾಗ ಆಗಿರುವಂಥದ್ದು. ABP ಹಾಗೂ NSU ಏನು ಡಿಫ್ರೆನ್ಸ್ ಏನಿದೆ ಸರ್? ನಾವು ABP ಮತ್ತು NSU ನಾನು ಯಾವತ್ತೂ ಕಂಪೇರ್ ಮಾಡ್ಲಿಕ್ಕೆ ಹೋಗಲ್ಲ. ಅವರದ್ದೊಂದು ಸಪರೇಟ್ ಆರ್ಗನೈಸೇಷನ್, ನಮ್ದೊಂದು ಸಪರೇಟ್ ಆರ್ಗನೈಸೇಷನ್. ನಾವು ನಮ್ಮ
ಮೇನ್ ನಾನು ಶಾಲೆಯಲ್ಲಿರುವಾಗ ನಾವು ಯಾರ ಧರ್ಮ ನೋಡಿ, ಯಾರ ಜಾತಿ ನೋಡಿ, ಯಾರ ಕಾಸ್ಟ್ ಕ್ರೀಡನ ನೋಡಿ, ಯಾರ ಫೈನಾನ್ಷಿಯಲ್ ಸ್ಟೇಟಸ್ ನೋಡಿ ಫ್ರೆಂಡ್ಶಿಪ್ ಮಾಡಿದವರು. ಇದೆಯಲ್ಲ, ನೀವು ಇರುವಾಗ ನೀವು ಯಾವ್ದಾದ್ರು ಜಾತಿ ಕೇಳಿ ನಾವು ಆಗ ಫ್ರೆಂಡ್ಶಿಪ್ ಮಾಡೋದು, ಯಾಕಂದ್ರೆ ಮಕ್ಕಳೆಲ್ಲ ಮುಗ್ದರು. ಆಗ ನಾವು ಎಲ್ಲರನ್ನು ಒಟ್ಟಿಗೆ ಇಟ್ಕೊಂಡು ಹೋಗುವ ಒಂದು ಕಾಲ ಇತ್ತು. ಈಗ ನೋಡಿ, ನಾನು ಹೇಳ್ತೇನೆ, ನಾನು ಅಧ್ಯಕ್ಷ ಆದಾಗ ಹಿಜಾಬ್ ವಿವಾದ ಆಯಿತು. ಸೊ ಇದೆಲ್ಲ ಸ್ವಲ್ಪ ತುಂಬಾ ಡಿಸ್ಟರ್ಬ್ ಮಾಡಿದೆ. ಸೊ ಇಂಥ ವಿವಾದಗಳೆಲ್ಲ ನಮ್ಮ ಕಮ್ಯುನಲ್ ಹಾರ್ಮೋನಿಯನ್ನು ಡಿಸ್ಟರ್ಬ್ ಮಾಡ್ತದೆ. ನಮ್ಮಲ್ಲಿ ಡಿಫ್ರೆನ್ಸ್ ಇಷ್ಟೇ, ನಮಗೆ ನಮ್ಮ ಧರ್ಮದ ಮೇಲೆ ಗೌರವ ಇದೆ, ನಾವು ಎಲ್ಲ ಧರ್ಮಗಳನ್ನು ಗೌರವಿಸ್ತೇವೆ. ನಮಗೆ ನಮ್ಮದೇ ಧರ್ಮದ ಮೇಲೆ ಪ್ರೀತಿ ಇದೆ. ನಾವು ಯಾವುದೇ ಒಂದು ಜಾತಿ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ನಾವು ಜನರನ್ನ ಮಾತಾಡಿಸೋದಿಲ್ಲ. ನಮ್ಗೆ ಎಲ್ಲರೂ ಈ ದೇಶದ ಸಂವಿಧಾನದ ಅಡಿಯಲ್ಲಿ ಬರುವವರು, ಆಲ್ ಇಂಡಿಯನ್ಸ್ ಆರ್ ಅವರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನಾವು ಎಲ್ಲರನ್ನ ಯಾವುದೇ ಜಾತಿ ಧರ್ಮ ಬಿಟ್ಟು, ನಮಗೆ ವಿದ್ಯಾರ್ಥಿಗಳು ನಮಗೆ ಪ್ರಿಫರೆನ್ಸ್. ಯಾವುದೇ ಜಾತಿಯವನಾಗ್ಲಿ, ಯಾವುದೇ ಧರ್ಮದವನಾಗಲಿ ನಮ್ಗೆ ಅದಾಗತ್ತೆ ಅಲ್ಲ. ಅವ ವಿದ್ಯಾರ್ಥಿ, ಅವ ಒಬ್ಬ ಸ್ಟೂಡೆಂಟ್, ನಮ್ಗೆ ಅದು ಮುಖ್ಯ. ನಮ್ಮ ಆರ್ಗನೈಸೇಷನ್ ಐಡಿಯಾಲಜಿ ಅಷ್ಟೇ. ಡಿಫರೆನ್ಸ್ ಹೇಳ್ಬೇಕಾದ್ರೆ ಅಷ್ಟೇ, ನಾವು ಯಾವುದೇ ಒಂದು ಧರ್ಮ ಜಾತಿ ಎಲ್ಲ ನೋಡಲ್ಲ. ನಮಗೆ ವಿದ್ಯಾರ್ಥಿಗಳು, ಯಾವುದೇ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಲಿ, ಅದು ಯಾವುದೇ ಧರ್ಮದವನಾಗಲಿ, ಯಾವುದೇ ಜಾತಿಯವನಾಗಲಿ, ನಾವು ಅವರೊಟ್ಟಿಗೆ ನಿಲ್ತೇವೆ, 100% ನಿಲ್ತೇವೆ. ಸೌರ್ ಅವರೇ, ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷ ಅಂತ ಬಂದಾಗ ವಿದ್ಯಾರ್ಥಿ ಸಂಘಟನೆ NSU ಆಗಿರುವಂತ ಗೊತ್ತಿರುತ್ತೆ. ಅಂದ್ರೆ ಕಾಂಗ್ರೆಸ್ ಪಕ್ಷದ ಒಂದು ಸಂಘಟನೆ ದೃಷ್ಟಿಯಲ್ಲಿ NSU ಯಾವ ರೀತಿಯಾದ ಪಾತ್ರವನ್ನು ವಹಿಸುತ್ತೆ? ಸರ್, ಈಗದ ಕಾಲದಲ್ಲಿ ಈ ರಾಜೀವ್ ಗಾಂಧಿ ಅವರು 18 ವರ್ಷದ ಏಜಿನಿಂದ ವೋಟಿಂಗ್ ರೈಟ್ಸ್ ಅನ್ನ ಕೊಟ್ಟರು. ಸೊ ಯಾಕಂದ್ರೆ ಈ ಆಫ್ಟರ್ 18 ನಮಗೊಂದು ಮೆಚುರಿಟಿ ಲೆವೆಲ್ ಇರ್ತದೆ. ನಾವು ಈ ದೇಶದ ಯಾರು ನಮ್ಮ ಇಲ್ಲಿ ಉಡುಪಿಯಲ್ಲಾಗಲಿ ಬೇರೆ ಕಡೆಯಲ್ಲಾಗಲಿ ಯಾರು ನಮ್ಮವರು ಲೀಡರ್ಸ್ಗಳು ನಮ್ಮ ದೇಶವನ್ನ, ಈ ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಪಂಚಾಯತ್ ಮೆಂಬರ್ ಆಗಿರ್ಬೋದು, ಯಾವುದೇ ಒಂದು ಆಡಳಿತ ವ್ಯವಸ್ಥೆ ನಾವು ಒಂದು ಪಾತ್ರರಾಗಿರ್ಬೇಕು, ಅವರನ್ನು ಸೆಲೆಕ್ಟ್ ಮಾಡೋದಿಲ್ಲಂತ ಉದ್ದೇಶದಲ್ಲಿ ನಮಗೆ ರೈಟ್ಸ್ ಕೊಟ್ಟರು. ಸೊ ನಮ್ಮಲ್ಲಿ ನಾವು ಆದಷ್ಟು ಸ್ಟೂಡೆಂಟ್ಸ್ಗಳನ್ನು ನಮ್ಮ ಆಚೆಗೆ ನಾವು, ಯಾಕಂದ್ರೆ ನಮ್ಮ ಹತ್ರ ನೋಡಿ, ಯುವ ನಿಧಿ ಅಂತ ನಮ್ಮ ಹತ್ರ ಒಂದು ಕಾರ್ಯಕ್ರಮ ಇದೆ. ಈಗ ಇನಿಷಿಯಲಿ ಸ್ಟೂಡೆಂಟ್ಸ್ಗಳು ಯಾರು ನಮ್ಮ ಈ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿ ಅವ್ರಿಗೆ ಕೆಲಸ ಸಿಗುವ ತನಕ ಒಂದಿಷ್ಟು ಟೈಮ್ ಅವರಿಗೆ ಒಂದು ಸ್ಟೈಫಂಡ್ ಥರ ಕೊಡ್ತಾರೆ. ಸೊ ಇಂಥ ಒಂದು ಪ್ರೋಗ್ರಾಮ್ಸ್ ಎಲ್ಲ ನಮ್ಮ ಸ್ಟೂಡೆಂಟ್ಸ್ಗೆ ಬೆನಿಫಿಷಿಯರ್ ಆಗಿದೆ. ಸೊ ಆ ಬೆನಿಫಿಷಿಯಲ್ ಪ್ರೋಗ್ರಾಮ್ಸ್ಗಳಿಗಾಗಿ ನಾವು ಸ್ಟೂಡೆಂಟ್ಸ್ಗಳಿಗೆ ನಮ್ಮ ಆಚೆಗೆ ನಾವು ಅಟ್ರಾಕ್ಟ್ ಮಾಡೋದು, ನಮ್ಮ ಆರ್ಗನೈಸೇಷನ್ಗೆ ಸೇರ್ಕೊಳ್ಳಿ, ನಮ್ಮ ಪಕ್ಷದ ಐಡಿಯಾಲಜಿ, ನಮ್ಮ ಆರ್ಗನೈಸೇಷನ್ ಐಡಿಯಾಲಜಿ ನಾವು ಅದನ್ನು ತಿಳಿಸಿ ಸ್ಟೂಡೆಂಟ್ಸ್ನ ನಮ್ಮ ಇದಕ್ಕೆ ಆರ್ಗನೈಸೇಷನ್ ಕಡೆಗೆ ನಾವು ಕರ್ಕೊಳ್ತಾ ಇದ್ದೇವೆ. ಸೊ ಸುಮಾರು ಜನ ಅವರ ಇಂಟ್ರೆಸ್ಟ್ ಇದೆ. ಯಾಕಂದರೆ ಹಲವಾರು ಸ್ಟೂಡೆಂಟ್ಸ್ಗಳಿಗೆ, ಒಂದು 80% ಸ್ಟೂಡೆಂಟ್ಸ್ಗಳಿಗೆ ಇಂಟ್ರೆಸ್ಟ್ ಇದೆ, ಅವರನ್ನು ಅಪ್ರೋಚ್ ಮಾಡುವವರು ಇರುವುದಿಲ್ಲ. ಸೊ ನಾವು ಅವರನ್ನು ಅಪ್ರೋಚ್ ಆಗಿ, ನೀವು ಬನ್ನಿ, ನಮ್ಮಲ್ಲಿ ಅವರಪ್ಪ MLA ಆಗಬೇಕು, ಅವರಪ್ಪ ಮಿನಿಸ್ಟರ್ ಆಗಬೇಕು, ಅವರಪ್ಪ ಯಾವ ಲೀಡರ್ ಆಗಬೇಕಂತ ಅಗತ್ಯ, ನಮ್ಮಲ್ಲಿ ಇಂಟ್ರೆಸ್ಟ್ ಇದ್ರೆ ಬನ್ನಿ. ಹಾಗೆ ಓಕೆ, ಪ್ರಮುಖವಾಗಿ ಸೌರ್ ಅವರೇ, ಈಗ ನೀವು NSU ಅಲ್ಲಿರುವಂಥದ್ದು ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಹಲವಾರು ಹೋರಾಟಗಳನ್ನ ಮಾಡಿದ್ದೀರಾ. ಈ 5 ವರ್ಷಗಳ ಅವಧಿಯಲ್ಲಿ ನಿಮ್ಮ ಒಂದು ಜೀವನದಲ್ಲಿ ಎಂದೂ ಕೂಡ ಮರೆಯಲಾಗದ ಒಂದು ಘಟನೆ ಅಂದ್ರೆ ಅದು ಯಾವುದು? ಸರ್, ಎಂದೂ ಕೂಡ ಮರೆಯಲಾಗದ ಘಟನೆ ಅಂದ್ರೆ ನಾನು ಹೇಳಬೇಕಾದ್ರೆ ಒಂದು ಹಿಜಾಬ್ ಗಲಾಟೆ. ನಾನು ಆಗ ರಘುಪತಿ ಭಟ್ರು ಶಾಸಕರಾಗಿದ್ರು. ನಾವು ಇನಿಷಿಯಲಿ ಆ ಕಾಲೇಜಿಗೆ ಹೋಗಿದ್ವಿ. ಆ ಕಾಲೇಜಿಗೆ ವಿಸಿಟ್ ಮಾಡಿದ್ದಾಗ, ಇಲ್ಲೇ ನಿಮ್ಗೆಲ್ರಿಗೂ ಗೊತ್ತಿರ್ಬೋದ, ಗೌರ್ಮೆಂಟ್ ಗರ್ಲ್ಸ್ ಕಾಲೇಜ್. ಸೊ ಆ ಸಿಚುವೇಶನ್ ಅಲ್ಲಿ ಅವರು ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ. ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಪರ ವಿರೋಧ ಎರಡೂ ಇರ್ತದಪ್ಪ ಒಂದು ವಿಚಾರಕ್ಕೆ. ನಮ್ಮ ಸ್ಟ್ಯಾಂಡ್ ಇಷ್ಟೇ ಇದ್ದದ್ದು, ನಾವು ಇಷ್ಟು ದೊಡ್ಡ ಇಶ್ಯೂ ಆಗ್ತದೆ ನಾವು ಎಣಿಸ್ಕೊಂಡಿರ್ಲಿಲ್ಲ. ನಾವು ಇದು ಏನೋ ಒಂದು ಕಾಲೇಜ್ ಲೆವೆಲ್ ಅಲ್ಲಿ ಆಗಿದೆ, ಅದನ್ನಲ್ಲೇ ಇದೊಂದು ನ್ಯಾಷನಲ್ ಇಶ್ಯೂ ಆಗಿ ಹೋಯ್ತು. ಈಗ ನಾವು ಆ ಟೈಮಲ್ಲಿ ಹೇಗಂದ್ರೆ, ಉಡುಪಿಯಲ್ಲಿ ಪ್ರಾರಂಭ ಆದಂತ ಒಂದು ಇಶ್ಯೂ ಬೇರೆ ಬೇರೆ ಜಿಲ್ಲೆಗಳು ಕೂಡ ವ್ಯಾಪಿಸುತ್ತೆ ನಂತರ. ಸರ್, ನಮ್ಮಲ್ಲಿ ಲೋಕಲ್ ಮೀಡಿಯಾಗಳೆಲ್ಲ ತುಂಬಾ ಪ್ರಾಬಲ್ಯವಾಗಿದೆ. ನಾವು ಈ NDTV, ಇಂಡಿಯಾ ಟುಡೇ ಇವರೆಲ್ಲ ಬಂದು ಇಲ್ಲಿ ಕಾದು ಕುತ್ಕೊಳ್ಳೋದು ನೋಡಿದ್ದು ಖಾಲಿ ಹಿಜಾಬ್ ವಿವಾದಕ್ಕೋಸ್ಕರ. ಸೊ ಇಂಥ ಒಂದು, ನಾವು ಈ ಉಡುಪಿ ಜಿಲ್ಲೆ ಆಗಲಿ, ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಎಲ್ಲ ನಾವು ಯಾವುದೇ ರೀತಿಯ ಕೋಮು ಏನು ನಡೀತಾ ಇದೆ ಈಗ ಅಂತ ಮೆಂಟಾಲಿಟಿ ಯಾರಿಗೂ ಇಲ್ಲ. ಯಾವುದೋ ಒಂದು ಲೀಡರ್ಗಳವರ ರಾಜಕೀಯ ಲಾಭಕ್ಕೋಸ್ಕರ ಈ ಒಂದು ಸಾಮರಸ್ಯನ ಹಾಳು ಮಾಡಬಾರ್ದು ಅಂತ ನನ್ನ ಒಪಿನಿಯನ್. ಸೊ ಆ ಟೈಮಲ್ಲಿ ತುಂಬ ಡಿಸ್ಟರ್ಬ್ ಆಗಿತ್ತು. ಎಲ್ಲ ಒಂದು ಮಕ್ಕಳ ಮನಸ್ಸಲ್ಲಿ ಇಲ್ಲಿ ಕೆಲವು ಕಾಲೇಜಿನ ಹೊರಗಡೆ ಕೇಸರಿ ಪೇಟ ಹಾಕೊಂಡು ತಿರುಗೋದು. ಸೊ ಇರಲಿ ಅಪ್ಪ, ಪರ ವಿರೋಧ ಬೇರೆ,
ಬಟ್ ಅದು ಆ ಲೆವೆಲ್ಗೆ ಎಲ್ಲರ ಮಕ್ಕಳ ಮನಸ್ಸಲ್ಲಿ ಒಂದು ಹೇಟ್ರೆಡ್ ಸೃಷ್ಟಿಯಾಗಿತ್ತು. ಸೊ ನಮಗೆ ತುಂಬಾ ಒಂದು ಬೇಸರ ಸಂಗತಿ, ನಾನು ಯಾವತ್ತೂ ಮರೆಯಲಾರದ ಸಂಗತಿ ಅಂದ್ರೆ ಅದೇ. ಯಾಕಂದ್ರೆ ಅಂತ ಸನ್ನಿವೇಶ ನಮ್ಮ ಜಿಲ್ಲೆಯಲ್ಲಿ ಆಗಬಾರದು. ವಿದ್ಯಾವಂತರ ಜಿಲ್ಲೆ ಉಡುಪಿ ಜಿಲ್ಲೆ ಅಂದ್ರೆ ವಿದ್ಯಾವಂತರ ಜಿಲ್ಲೆ. ನಮ್ಮ ಉಡುಪಿ ಜಿಲ್ಲೆಯನ್ನು ವಿದ್ಯಾವಂತರ ಜಿಲ್ಲೆ ಅಂತಾರೆ, ಬುದ್ಧಿವಂತರ ಜಿಲ್ಲೆ ಅಂತಾರೆ ಎಲ್ಲ ಹೇಳ್ತಾರೆ. ಆದ್ರೆ ಇತ್ತೀಚೆಗೆ ನೋಡಿದ್ರೆ ಕೋಮು ಗಲಭೆಗಳ ಒಂದು ಸೃಷ್ಟಿಯ ಜಿಲ್ಲೆಗಳಾಗ್ತಾ ಇದೆಯಾ ಅಂತ ಈ ದಕ್ಷಿಣ ಕನ್ನಡ ಮತ್ತು ನಾನೊಂದು ಹೇಳ್ತೇನೆ, ಜನರ ಮನಸ್ಸಲ್ಲಿ ಯಾವುದೇ ಕೋಮು ಗಲಭೆಗಳಿಲ್ಲ, ಅದನ್ನೊಂದು ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಉಡುಪಿಯ ಜನರು, ಮಂಗಳೂರಿನ ಜನರು ಯಾರಿಗೂ ಇದು ರಿಲಿಜಿಯಸ್ ಹೇಟ್ರೆಡ್ ಯಾರಿಗೂ ಇಲ್ಲ. ಈ ಕೆಲವು ಲೀಡರ್ಗಳು ಪ್ರಚೋದನಕಾರಿ ಅವರವರ ರಾಜಕೀಯ ದುರುದ್ದೇಶದಿಂದಲೇ ಈ ರೀತಿಯಾದ ಘಟನೆಗಳು ನಡೀತಾ ಇದೆಯಾ ಅಂತ. ರಾಜಕೀಯ ಇದು ರಾಜಕೀಯದವರ ಲಾಭಕ್ಕೋಸ್ಕರ, ಅವರ ರಾಜಕೀಯ ಬೇಳೆ ಬೇಯಿಸ್ಬೇಕಂತ ಒಂದು ಉದ್ದೇಶಕ್ಕೋಸ್ಕರ ಒಂದು ಪ್ರಚೋದನಕಾರಿ ಭಾಷಣ ಮಾಡ್ತಾರೆ. ಅವರು ಮಾತಾಡಿ ಹೋಗ್ತಾರೆ ಸರ್, ಅವರು ಇವತ್ತು ಮಾತಾಡಿ ಹೋಗ್ತಾರೆ. ಅದು ಕೆಲವು ಜನರ ಮನಸ್ಸಲ್ಲಿ ಒಂದು ಇಂಪ್ಯಾಕ್ಟ್ ಆಗ್ತದೆ. ಈಗ ಮಂಗಳೂರಲ್ಲೆಲ್ಲ ನೋಡಿರ್ಬೋದು, ಅದೆಲ್ಲ ಒಂದು ಕೆಲವು ಜನರ ಮನಸ್ಸಲ್ಲಿ ಆ ಇಂಪ್ಯಾಕ್ಟ್ ಉಳಿತದೆ. ಅವ್ರು ಏನಾದ್ರು ಒಂದು ಮಾಡ್ಕೊಳ್ತಾರೆ. ಪಾಪದವರು ಯಾವ ಇದಕ್ಕೆ ಇಲ್ಲದವರು ಅದಕ್ಕೆ ಬಲಿ ಆಗ್ತಾರೆ. ಸೌರ ಅವರೇ, ಪ್ರಮುಖವಾಗಿ ರಾಜಕೀಯವಾಗಿ ಅಂತ ಬಂದಾಗ ಕಾಂಗ್ರೆಸ್ ಪಕ್ಷದ NSY ಇಂದನೇ ಮೂಲ ಕಾಂಗ್ರೆಸ್ ಇರೋದೇ NSY ಇಂದನೇ ಕೆಲವರು ರಾಜಕೀಯವನ್ನು ಪ್ರಾರಂಭಿಸಿ ರಾಜ್ಯದ ದೊಡ್ಡ ದೊಡ್ಡ ಸ್ಥಾನವನ್ನು ಅಲಂಕರಿಸಿದ್ರು. DK ಶಿವಕುಮಾರ್ ಆಗಿರ್ಬೋದು, ವಿನಯ್ ಕುಮಾರ್ ಸೊರಕೆ ಅವರಾಗಿರ್ಬೋದು, ಹಾಗೇನು ರಾಮಲಿಂಗಾರೆಡ್ಡಿ ಅವರಾಗಿರ್ಬೋದು, ಹಲವಾರು ಜನ NSY ಇಂದನೇ ಬೆಳೆದು ಬಂದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಹೋಗಿರುವಂತದ್ದು. ಹಾಗೆ ಸೌರವ್ ಅವರಿಗೆ ರಾಜಕೀಯವಾಗಿ ನಿರೀಕ್ಷೆ ಇದೆ? ರಾಜಕೀಯವಾಗಿ ನಿರೀಕ್ಷೆ ತುಂಬಾ ಇದೆ. ಇನಿಷಿಯಲಿ ನಾನೊಬ್ಬ ಕಾಂಗ್ರೆಸ್ ಮ್ಯಾನ್. ನನ್ನ ಮನೆಯವರು, ನಾವು ಹುಟ್ಟಿದ್ರಿಂದ ಕಾಂಗ್ರೆಸ್. ನನ್ನ ಅಜ್ಜ ಆಗಿರ್ಬೋದು, ನನ್ನ ಅಮ್ಮ ಆಗಿರ್ಬೋದು, ನನ್ನ ಅಪ್ಪ ಆಗಿರ್ಬೋದು, ನನ್ನ ಇಡೀ ನನ್ನ ಅಮ್ಮನ ಫ್ಯಾಮಿಲಿ, ಅಪ್ಪನ ಫ್ಯಾಮಿಲಿ, ಟೋಟಲಿ ವಿ ಆರ್ ಕಾಂಗ್ರೆಸ್. ಸೊ ನಮಗೆ ನನ್ನ ಜಾತಿ, ನನ್ನ ಧರ್ಮ ಎಷ್ಟು ಮುಖ್ಯವೋ ನನ್ನ ಪಕ್ಷವೂ ನಂಗೆ ಅಷ್ಟೇ ಮುಖ್ಯ. ಬಟ್ ನಾನು ಪೊಲಿಟಿಕಲ್ ಆಂಬಿಷನ್ ಇಟ್ಕೊಂಡು ಪಕ್ಷಕ್ಕೆ ಬಂದವ ಅಲ್ಲ. ನಾನು ಒಂದು ಸೋಷಿಯಲ್ ಸರ್ವಿಸ್ಗೋಸ್ಕರ ನಮ್ಮ ನಾಯಕರಾದ ವಿನಯ್ ಕುಮಾರ್ ಸೊರಕೆ ಅವರ ಬಳಿಗೆ ಹೋಗಿದ್ದೆ. ಕೋವಿಡ್ ಫಸ್ಟ್ ವೇವ್ ಟೈಮಲ್ಲಿ ನಾವು ಒಂದು ಫುಡ್ ಕಿಟ್ಗಳನ್ನ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೆ. ಸೊ ಅದಕ್ಕೆ ಪಾಸಿಗೋಸ್ಕರ ನಾನು ವಿನಯ್ ಕುಮಾರ್ ಸೊರಕೆ ಅವರ ಹತ್ರ, ನಮ್ಮ ನಾಯಕರಾದ ವಿನಯ್ ಕುಮಾರ್ ಸೊರಕೆ ಅವರ ಹತ್ರ ಹೋಗಿದ್ದೆ. ಸೊ ಸರ್ ನಮಗೆ NSY ಬಗ್ಗೆ ಹೇಳಿದ್ರು, ಇಲ್ಲ ನೀವು ಮಾಡಬೇಕು, ನಾನು ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿದ್ರು. ಅದ್ರ ನಂತರ ಆಗ ಗೋಪಾಲ್ ಪೂಜಾರಿ ಸಾಹೇಬರಿದ್ರು, ಅವರು ತುಂಬಾ ನಮ್ಮ ಅಧ್ಯಕ್ಷ ಆದ್ಮೇಲೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಈಗ ನಮ್ಮ ಹಲವಾರು ನಾಯಕರಿದ್ದಾರೆ, ಉದಯ್ ಕುಮಾರ್ ಶೆಟ್ಟರ್ ಆಗಿರ್ಬೋದು, ಪ್ರಸಾದ್ ರಾಜ್ ಕಾಂಚನ್ ಆಗಿರ್ಬೋದು, ದಿನೇಶ್ ಹೆಗಡೆ ಅವರಾಗಿರ್ಬೋದು, ಜಯಪ್ರಕಾಶ್ ಹೆಗಡೆ ಅವರಾಗಿರ್ಬೋದು, ಮಂಜುನಾಥ್ ಭಂಡಾರಿ ಅವರಾಗಿರ್ಬೋದು. ಸೊ ಇವರೆಲ್ಲ ನಮಗೆ ಈಗ ಸಪೋರ್ಟ್ ಮಾಡಿದ್ದಾರೆ. ರಾಜಕೀಯ ನಿರೀಕ್ಷೆ ಅಂದ್ರೆ ಎಲ್ಲಾದ್ರೂ ಮುಂದೆ ಕಾಲಾವಕಾಶ ಬಂದ್ರೆ, ಯಾವ್ದಾದ್ರು ಒಂದು ನಮ್ಮ ಪಕ್ಷ ನಮ್ಗೆ ಏನಾದ್ರು ಒಂದು ಇದನ್ನ ಕೊಟ್ರೆ ನಾವು 100% ಅದನ್ನ ಮಾಡ್ತೇವೆ. ನಮ್ಗೆ ಇದೇ ಬೇಕು ಅದೇ ಬೇಕು ಅಂತ ಏನಿಲ್ಲ. ಒಂದು ರಾಜಕೀಯದಲ್ಲಿ ಒಂದು ನಿರೀಕ್ಷೆ ಇದೆ, ನಾವು ಆಂಬಿಷನ್ ಇಟ್ಕೊಂಡಿದ್ದೇವೆ. ಈಗ ಅಲ್ಲ, ಯಾವಾಗ ಕಾಲ ಕೂಡಿ ಬರ್ತದೆ ಆವಾಗ ನೋಡುವ ಅಂತ. ಅಂದ್ರೆ ಮುಂದಿನ ದಿನಗಳಲ್ಲೂ ಕೂಡ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ. ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ನಗರಸಭೆ ಚುನಾವಣೆಗಳಾಗಿರ್ಬೋದು, ಪಟ್ಟಣದ ಹಲವಾರು ಚುನಾವಣೆಗಳು ನಿರಂತರವಾಗಿ 2025-26 ವರ್ಷದಲ್ಲಿರುವಂತದ್ದು. ಈ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಏನಾದ್ರೂ ಸೌರವ್ ಅವರಿಗೆ ಸ್ಪರ್ಧೆ ಮಾಡುವ ಆಸೆ ಇದೆಯಾ? ಸರ್ ನಾನು ಅದೇ ಹೇಳಿದಲ್ಲ ಸರ್, ಪಕ್ಷ ನಮ್ಮನ್ನ ಗುರುತಿಸಿ ಇಲ್ಲಿ ನಿಲ್ಲಪ್ಪ, ನಮ್ಮ ನಾಯಕರು ಇಲ್ಲಿ ನಿಲ್ಲು, ನೀನು ಇಲ್ಲಿ ಕಂಟೆಸ್ಟ್ ಮಾಡು, ಜಿಲ್ಲಾ ಪಂಚಾಯತ್ ನಿಲ್ಲು, ತಾಲೂಕ್ ಪಂಚಾಯತ್ ನಿಲ್ಲ ಅಂದ್ರೆ 100% ನಿಲ್ತೇನೆ. ಅಲ್ಲಿ ಯಾವುದೇ ರೀತಿಯ ಗೊಂದಲಗಳಿದ್ರೆ ಇಲ್ಲ ಸರ್. ಯಾಕಂದ್ರೆ ಪಕ್ಷ ನಮ್ಮಿಂದ ಡ್ಯಾಮೇಜ್ ಆಗ್ಬಾರ್ದು. ನಾನು ಯಾವತ್ತಿಗೂ ಬಿಟ್ಕೊಡ್ಲಿಕ್ಕೆ ರೆಡಿ. ನಾನು ಬೇಕಿದ್ರೆ ಬೇರೆಯವ್ರು ನಿಲ್ತಾನೆ, ಅವ್ರು ವಿನ್ ಆಗ್ತಾರೆ ಯಾರಾದ್ರೂ ಇದ್ರೆ 100% ನಾನು ಬಿಟ್ಕೊಡ್ತೇನೆ. ಅವ್ರು ಕಂಟೆಸ್ಟ್ ಮಾಡಿ, ನಮ್ಗೆ ಏಜ್ ಇದೆ, ನಾನು ಈಗ ಜಸ್ಟ್ 24, ಇನ್ನೂ ಏಜ್ ಇದೆ, ವಿಲ್ ಸಿ ಇನ್ ದ ಫ್ಯೂಚರ್. ಓಕೆ, ಪ್ರಮುಖವಾಗಿ ಸೌರವ್ ಅವರೇ, ಈಗ ಉಡುಪಿ ಜಿಲ್ಲೆ ಅಂತ ಬಂದಾಗ ಅದು 5ಕ್ಕೆ 5 ವಿಧಾನಸಭಾ ಕ್ಷೇತ್ರಗಳು ಕೂಡ ಬಿಜೆಪಿ ಹಿಡಿತದಲ್ಲಿರುವಂಥದ್ದು. MP ಕೂಡ ಬಿಜೆಪಿ, ಬಹುತೇಕ ಎಲ್ಲ ಸ್ಥಳೀಯ ಸಂಸ್ಥೆಗಳಾಗಿರ್ಬೋದು, ಏನು ಸಹಕಾರಿ ಕ್ಷೇತ್ರವು ಕೂಡ ಬಿಜೆಪಿ ತನ್ನ ಪ್ರಾಬಲ್ಯವನ್ನು ಸಾಧಿಸಿರುವಂಥದ್ದು. ಒಂದು ರೀತಿಯಲ್ಲಿ ಬಿಜೆಪಿ ಉಡುಪಿ ಜಿಲ್ಲೆಯನ್ನ, ಇಡೀ ರಾಜ್ಯದಲ್ಲಿ ಒಂದು ಪರಿಸ್ಥಿತಿ ಇದ್ರೆ ಉಡುಪಿ ಜಿಲ್ಲೆಯಲ್ಲೇ ಬೇರೆ ವಾತಾವರಣ ಇರುವಂಥದ್ದು. ಉಡುಪಿ ಜಿಲ್ಲೆಯಲ್ಲಿ ಬಿಜೆಪಿ ಭದ್ರಕೋಟೆ ಆಗಿರುವಂಥದ್ದು. ಆ ಒಂದು ಭದ್ರಕೋಟೆನ ಛಿದ್ರ ಮಾಡಲು ಕಾಂಗ್ರೆಸ್ಗೆ ಸಾಧ್ಯ ಇದೆಯಾ? ಸರ್, ಭದ್ರಕೋಟೆ ಇದಕ್ಕಿಂತ ಮುಂಚೆ ಬಿಜೆಪಿ ಎಲ್ಲಿತ್ತು ಸರ್? ಒಂದು 20 ವರ್ಷ ಹಿಂದೋಗಿ ಸರ್, ಎಲ್ಲಿತ್ತು ಬಿಜೆಪಿ? ಇರ್ಲಿಲ್ಲಲ್ಲ ಸರ್. ನಾವು 40-50 ವರ್ಷ ಭದ್ರಕೋಟೆ ಇತ್ತು. ನಾವು ಅಂಟಿಲ್ ಅಂಡ್ ಅನ್ಲೆಸ್ ಯಾವ್ದಾದ್ರು ನೋಡಿ, ಈಗ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ ಜನರಿಗೆ, ಲಾಭ ಆಗುವಂತ 5 ಗ್ಯಾರಂಟಿಗಳು 100%. ಈಗ ಹೇಳ್ತಾರೆ ದುಡ್ಡು ಅವ್ರದ್ದಲ್ಲ ಇವ್ರದ್ದಲ್ಲ,
100% ಸರ್. ಟ್ಯಾಕ್ಸ್ ಅಂದ್ರೆ ಗೌರ್ಮೆಂಟ್ ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳು ಉಡುಪಿ ಜಿಲ್ಲೆಯಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತ 100% ಇಂಪ್ಯಾಕ್ಟ್ ಆಗುತ್ತೆ ಸರ್. ಉಡುಪಿ ಜಿಲ್ಲೆಯಲ್ಲಿ ಈ ಗ್ಯಾರಂಟಿಗಳ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ಈಗ ಗೃಹಲಕ್ಷ್ಮಿ ಆಗಿರ್ಬೋದು, ನಮ್ಮ ಈ ಶಕ್ತಿ ಯೋಜನೆ ಆಗಿರ್ಬೋದು ಅಂತ ಹಲವಾರು 5 ಯೋಜನೆಗಳಲ್ಲಿ 5 ಯೋಜನೆಗಳನ್ನ, ನಮ್ಮ ಅನ್ನಭಾಗ್ಯ ಆಗಿರ್ಬೋದು ಅಂತ 5 ಯೋಜನೆಗಳನ್ನ ನಮ್ಮ ಜಿಲ್ಲೆಯಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದು ಜನರಿಗೆ ಒಂದು ಅದರಿಂದ ಲಾಭ ಇದೆ. ಸೊ ನೋಡಿ ಸರ್, ನಾನು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೇಳ್ತಾರೆ ಟ್ಯಾಕ್ಸ್ ದುಡ್ಡಿಂದ ಕೊಡಿದೆ ಸರ್. ಎಲ್ಲರೂ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದಾರೆ, ಎಲ್ಲ ಗವರ್ಮೆಂಟ್ ಕಲೆಕ್ಟ್ ಮಾಡಿದೆ. ನಾವು ನಮ್ಮ ಹತ್ರ ವಾಪಸ್ ಕೊಡುವ ಒಂದು ಮನೋಭಾವ ಇದೆ. ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ, DK ಶಿವಕುಮಾರ್ ಅವರ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ಎಷ್ಟು ಟ್ಯಾಕ್ಸ್ ತಗೊಂಡಿದೆ ಅಂದ್ರೆ ಎಷ್ಟು ಪರ್ಸೆಂಟ್ ಆದ್ರೂ ಜನರಿಗೆ ಡೈರೆಕ್ಟ್ ರಿಟರ್ನ್ಸ್ ಅಂತ ಕೊಡ್ತಾ ಇದ್ದಾರೆ. ಸೊ ಇದರಿಂದ ನಮ್ಮ ಜಿಲ್ಲೆಯಲ್ಲಿ ಇಂಪ್ಯಾಕ್ಟ್ ಬೀಳುತ್ತದೆ 100%. ಏನು ದೊಡ್ಡ ಮಾರ್ಜಿನ್ ಅಂತ ಇಲ್ಲ, ನಮ್ಗೆ ಒಂದು 2 ಕ್ಷೇತ್ರದಲ್ಲಿ ಒಂದು ದೊಡ್ಡ ಮಾರ್ಜಿನ್ ಇದೆ ಬಿಟ್ರೆ. ಸರ್, ಪ್ರಮುಖವಾಗಿ ಉಡುಪಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ದೊಡ್ಡ ದೊಡ್ಡ ನಾಯಕರಿದ್ದಾರೆ. ಅದು ಜಯಪ್ರಕಾಶ್ ಹೆಗ್ಡೆ ಅವರಾಗಿರ್ಬೋದು, ವಿನಯ್ ಕುಮಾರ್ ಸರ್ಕೆ ಅವರಾಗಿರ್ಬೋದು, ಗೋಪಾಲ್ ಪೂಜಾರಿ ಅವರಾಗಿರ್ಬೋದು, ಹಲವಾರು ಜನ ನಾಯಕರು, ಉದಯ್ ಕುಮಾರ್ ಶೆಟ್ಟಿ ಮುಂದಿಯಾಲ್ ಅವರಾಗಿರ್ಬೋದು, ಹಲವಾರು ಜನ ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ. ನಾಯಕರುಗಳಿಗೇನು ಕೊರತೆ ಇಲ್ಲ. ಆದ್ರೆ ಇಷ್ಟೆಲ್ಲ ಹಿರಿಯ ನಾಯಕರುಗಳಿದ್ದಾರೆ, ಕಿರಿಯ ನಾಯಕರು ಇದ್ದಾರೆ, ಮಧ್ಯ ಎಲ್ಲರೂ ಇದ್ರು ಕೂಡ ಯಾಕೆ ಉಡುಪಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ಈ ಒಂದು ಪರಿಸ್ಥಿತಿ ಬಂದಿರುವಂತದ್ದು? ಸರ್ ನೋಡಿ, ನಾವು ಜನರ ಬಳಿ ಕನ್ವಿನ್ಸ್ ಮಾಡ್ಲಿಕ್ಕೆ ಹೋಗ್ತೇವೆ. ನೋಡಿ, ನಾವು ಇದು ಮಾಡ್ತೇವೆ, ಅದು ಮಾಡ್ತೇವೆ, ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ, ಕನ್ವಿನ್ಸ್ ಮಾಡ್ಲಿಕ್ಕೆ ಹೋಗ್ತೇವೆ. ಬಿಜೆಪಿ ಅವರು ಕನ್ಫ್ಯೂಸ್ ಮಾಡ್ಲಿಕ್ಕೆ ಹೋಗ್ತಾರೆ. ಬಿಜೆಪಿ ಅವರು ಧರ್ಮ ಆಗಿರ್ಬೋದು, ಹಿಂದುತ್ವ ಸಂಘಟನೆ ಹೆಸರು, ಅವರು ಬಿಜೆಪಿ ಅವರು ಬೇಸಿಕ್ಲಿ ಆ ಹಿಂದುತ್ವದ ಹೆಸರಲ್ಲಿ ಅವರು ಭೌತಿಕ ಚುನಾವಣೆಗೆ ಹೋಗ್ತಾರೆ, ಸ್ಪರ್ಧೆನ ಮಾಡ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ನೋಡ್ರೆ ಬಿಜೆಪಿಯ ಹಿಂದುತ್ವದ ಅಸ್ತ್ರಕ್ಕೆ ಕಾಂಗ್ರೆಸ್ಗೆ ಪ್ರತಿ ಅಸ್ತ್ರ ಇಲ್ವಾ? ಎಲ್ಲೋ ಒಂದ್ ಕಡೆ ಓಲೈಕೆ ರಾಜಕಾರಣ ಕಾಂಗ್ರೆಸ್ಗೆ ಉಡುಪಿ ಭಾಗದಲ್ಲಿ ಮುಳುವಾಗ್ತಾ ಇದೆಯಾ ಹಾಗಾದ್ರೆ? ಸರ್, ಅವರು ಧರ್ಮದ ಹೆಸರಲ್ಲಿ ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಈಗ ಪ್ರತ್ಯೇಕವಾಗಿ ಬಿಜೆಪಿ ಸರ್ಕಾರ ಇತ್ತು, 4 ಮುಂಚೆ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇತ್ತು, ಯಡಿಯೂರಪ್ಪನವರ 4 ವರ್ಷ ಸರ್ಕಾರ ಇತ್ತು. ಪ್ರತ್ಯೇಕವಾಗಿ ಹಿಂದೂಗಳಿಗೆ ಏನ್ ಮಾಡಿದ್ದಾರೆ ನನ್ನ ಪ್ರಶ್ನೆ ಇಷ್ಟೇ. ಮಾಡುವಾಗ ಈಗ ಯಾರೇ ಈಗ 5 ಶಾಸಕರಾಗುವಾಗ ಖಾಲಿ ಹಿಂದೂಗಳಿಗೆ ಇವ್ರು ಶಾಸಕರಲ್ಲ, ಇವ್ರು ಎಲ್ರಿಗೂ ಶಾಸಕರು. ಎಲ್ಲ ಎಷ್ಟು ಲಕ್ಷ ಜನ ಅವ್ರಿಗೆ ವೋಟ್ ಮಾಡಿದ್ದಾರೆ, ಎಷ್ಟು ಲಕ್ಷ ಜನ ಈ ಕ್ಷೇತ್ರದಲ್ಲಿದ್ದಾರೆ, ಎಲ್ರಿಗೂ ಶಾಸಕರು. ಅವ್ರು ಹಿಂದೂ ಶಾಸಕರು, ಅದು ಶಾಸಕರು ಅಂತಾರೆ. ನಾವು ಹಿಂದೂಗಳು ಸರ್, ನಾನು ಒಬ್ಬ ಹಿಂದೂ. ಈ ಮತ್ ನಮ್ಮ ಹತ್ರ ಇವ್ರು ಇವರೇ ಅದ್ರ ಬಗ್ಗೆ ಒಂದು ಪಟ್ಟ ಕಟ್ತಾ ಹೋದ್ರೆ ಮಿಸ್ಗೈಡ್ ಮಾಡೋ ಒಂದು ಪದ್ಧತಿ ನಮ್ಮಲ್ಲಿ ಬರ್ತಾ ಇದೆ. ಸೊ ಜನರನ್ನ ಈ ಧರ್ಮದ ಹೆಸರಲ್ಲಿ, ಜಾತಿ ಹೆಸರಲ್ಲಿ ದಿಕ್ಕು ತಪ್ಪಿಸುವ ಒಂದು ಕಾರ್ಯ ನಡೀತಾ ಇದೆ. ಅದಕ್ಕೆ ಪ್ರತಿ ಅಸ್ತ್ರವಾಗಿ ಜನರಿಗೆ ಈಗ ಒಂದು ಸ್ವಲ್ಪ ಅರ್ಥ ಆಗಿದೆ. ಮೊನ್ನೆ ಎಲ್ಲ ಏನೆಲ್ಲ ಆಗಿದೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅವ್ರಿಗೀಗ ಆಲ್ಮೋಸ್ಟ್ ಅರ್ಥ ಆಗಿದೆ. ಅಂದ್ರೆ ಇದು ಸುಮ್ಮನೆ ನಾವು ಧರ್ಮದ ಹೆಸರಲ್ಲಿ ಮಾತಾಡ್ತಾರೆ, ಎಂಡ್ ಆಫ್ ದ ಡೇ ಇವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದು ಮಾತ್ರ ಇವರಿಗೆ ಇಂಪಾರ್ಟೆಂಟ್, ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಅಜೆಂಡಾ ಬೇರೆ ಯಾವುದು ಇಲ್ಲ ಅಂತ. ಓಕೆ, ಪ್ರಮುಖವಾಗಿ ಈಗ ಏನಂದ್ರೆ ಕಾಂಗ್ರೆಸ್ ಅಂತ ಬಂದಾಗ ಉಡುಪಿ ಜಿಲ್ಲೆಯ ದಕ್ಷಿಣ ಕನ್ನಡ ಒಂದು ಹಂತದಲ್ಲಿ ಪ್ರಾಬಲ್ಯವಾಗಿ ಮೆರೆದಿತ್ತು. ಬಹುತೇಕ ಎಲ್ಲವೂ ಕಾಂಗ್ರೆಸ್ ಈಗ ಒಂದು ಕಾಲಘಟ್ಟ ಅಂತ ಬಂದಾಗ ಈಗ ಬಿಜೆಪಿಯ ಹಿಡಿತಕ್ಕೆ ಹೋಗಿರುವಂತದ್ದು. ಆದ್ರೆ ಮುಂದಿನ ದಿನಗಳಲ್ಲೂ ಕೂಡ ಕಾಂಗ್ರೆಸ್ ಇಲ್ಲಿ ಪುನಃ ತನ್ನ ಪಾರುಪತ್ಯ ಅನ್ನುವುದಕ್ಕಿಂತ ಇಲ್ಲಿನಿರುವಂತ ಕೆಲವೊಂದು ಕ್ಷೇತ್ರಗಳನ್ನ ಗೆಲ್ಲುವ ಒಂದು ಸಾಧ್ಯತೆಗಳಿದಾವ. 100% ಗೆಲ್ಲುವ ಸಾಧ್ಯತೆ ಇದೆ ಸರ್. ಈಗ ನೋಡಿ, ಈಗ ನಾನು ಹೇಳಿದಾಗ ಒಂದು 3 ಕ್ಷೇತ್ರದಲ್ಲಿ ನಮಗೆ ಏನು ದೊಡ್ಡ ಮಾರ್ಜಿನ್ ಗ್ಯಾಪ್ ಇಲ್ಲ. ಮುನ್ಯಾಲ್ ಉದಯ್ ಕುಮಾರ್ ಶೆಟ್ರು 3,000 ಚಿಲ್ಲರೆ ಓಟಲ್ಲಿ ಡಿಫೀಟ್ ಆಗಿದ್ದಾರೆ. ಸೊ ಅದು ನಮ್ಗೆ ಯಾವುದು ದೊಡ್ಡ ವಿಷಯ ಅಲ್ಲ. ಅವರ ಪರ್ಸನಲ್ ವರ್ಚಸ್ ಇದೆ. ಅವರು 100% ಅವರು ಈಗ ಸಹ ಜನರೊಟ್ಟಿಗೆ ಇದ್ದಾರೆ. ನಿರಂತರವಾಗಿ ಸೋದ್ರು ಜನರ ಕೆಲಸ ಮಾಡ್ತಾ ಇದ್ದಾರೆ, ಜನರ ಬಳಿ ತಿರುಗ್ತಾ ಇದ್ದಾರೆ. ಇನ್ನೊಂದು ಕಾಪು ಕ್ಷೇತ್ರದಲ್ಲಿ ವಿನಯ್ ಕುಮಾರ್ ಸರ್ಕೆ ಅವರಾಗಿರ್ಬೋದು, ನಾನು ಬಹಳ ಹತ್ರದಿಂದ ಅವರನ್ನು ನೋಡಿದ್ದೇನೆ. ದಿನ ಹಲವಾರು ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಂಡು ಏನೆಲ್ಲ ಸಮಸ್ಯೆಗಳಿದೆ ಅದನ್ನ ಯಾವತ್ತಿಗೂ ಜನರ ಒಟ್ಟಿಗೆ ಇದ್ದು ಅದನ್ನ ಇನ್ನೂ ಸರಿ ಮಾಡೋ ಒಂದು ಇದಿದೆ. ಬೈಂದೂರಲ್ಲಿ ಗೋಪಾಲ್ ಪೂಜಾರರು ಬಹಳ ಪ್ರಾಬಲ್ಯವಾದ ಒಂದು ನಾಯಕರು. ಯಾವುದೇ ಒಂದು ಬೈಂದೂರಿನ, ನಾನೊಂದು ಗೋಪಾಲ್ ಪೂಜಾರರ ಬಗ್ಗೆ ಹೇಳ್ತೇನೆ ಸರ್. ಅವರಿಗೊಂದು ಬಿದ್ದು ಕಾಲ್ ಫ್ರಾಕ್ಚರ್ ಆಗಿತ್ತು ಸರ್. ಆ ವಾಕರ್ ಹಿಡ್ಕೊಂಡು ಫಂಕ್ಷನ್ಗಳಿಗೆ ಹೋಗಿದ್ದಾರೆ, ಮನೆಗೆ ಹೋಗಿದ್ದಾರೆ. ಅಂತ ಲೀಡರ್ಗಳು ಬೇರೆ ಯಾವ ಇದರಲ್ಲೂ ಇಲ್ಲ ಸರ್. ಅವರು ನಮ್ಮ ಜೀವಕ್ಕಿಂತ ಜಾಸ್ತಿ ನಮ್ಮ ಜನರನ್ನ ಪ್ರೀತಿ ಮಾಡಿದ್ದಾರೆ, ಜನರಿಗೋಸ್ಕರ ಬದುಕ್ತಾರೆ ಅಂತೇಳಿ. ಇನ್ನು ಉಡುಪಿ ಮತ್ತೆ ಕುಂದಾಪುರ ಆಗಿರ್ಬೋದು, ಈಗ ಉಡುಪಿಯಲ್ಲಿ 36,000, ಕುಂದಾಪುರದಲ್ಲಿ 42,000 ಎಷ್ಟು ಲೀಡ್ ಇದೆ.
ಆ ಲೀಡರ್ನ 100% ನಾವು ಕಮ್ಮಿ ಮಾಡ್ತೇವೆ ನಮ್ಮ ಹತ್ರ. ಅದಕ್ಕೆ ಉಡುಪಿಯಲ್ಲಿ ಪ್ರಸಾದ್ ರಾಜ್ ಕಾಂಚನ್ ಅವರು, ರಮೇಶ್ ಕಾಂಚನ್ ಅವರು ಎಲ್ಲ ಅದಕ್ಕೋಸ್ಕರ ಏನೆಲ್ಲ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದಾರೆ. ಕುಂದಾಪುರದಲ್ಲಿ ದಿನೇಶ್ ಹೆಗಡೆ ಅವರು ಬಹಳ ಒಂದು ಒಳ್ಳೆ ಒಂದು ಲೀಡರ್. ಅವರಂತ ಸಿಂಪಲ್ ಡೌನ್ ಟು ಅರ್ತ್ ಲೀಡರ್ ಬೇರೆ ಇನ್ನೊಬ್ರು ಇಲ್ಲ. ಅವರು ಅದನ್ನ ಒಳ್ಳೆ ರೀತಿಯಲ್ಲಿ ಕುಂದಾಪುರ ಜನರಿಗೆ ಒಂದು ಮನವರಿಸುವ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಈಗ ಕೆಲವು ಕುಂದಾಪುರ ಜನರು ನ್ಯೂಟ್ರಲ್ ಇರುವವರು ಒಂದು ಅರ್ಥ ಮಾಡ್ಕೊಂಡಿದ್ದಾರೆ, ಇಂಥ ಮನುಷ್ಯನನ್ನು ಸೋಲಿಸಬಾರ್ದಿತ್ತು. ಯಾಕಂದ್ರೆ ಅವರು ಉದಯ್ ಕುಮಾರ್ ಶೆಟ್ಟಿಗೆ ಟೈಮ್ ಸಾಕಾಗ್ಲಿಲ್ಲ. ಪ್ರಸಾದ್ ರಾಜ್ ಕಾಂಚನ್ರು ಒಂದು 15 ತಿಂಗಳು ಟೈಮ್ ಸಿಕ್ತು ಮಾತ್ರ. ಆದ್ರೆ ದಿನೇಶ್ ಹೆಗಡೆ ಅವರು ಒಂದು ಎಲೆಕ್ಷನ್ಗಿಂತ ಒಂದು 6 ತಿಂಗಳು 1 ವರ್ಷ ಮುಂಚೆ ಸತತವಾಗಿ ಜನರ ನಡುವಲ್ಲಿದ್ದು ಅವರ ಕಷ್ಟಗಳಿಗೆ, ಅವರ ಆಗು ಹೋಗುಗಳಿಗೆ ಅವ್ರು ನಿಂತವರು. ಸೊ ಜನರಿಗೆ ಒಂದು ಮನಸ್ಸಲ್ಲಿ ಬೇಜಾರಿದೆ, ನಾವು ದಿನೇಶ್ ಹೆಗಡೆ ಅವರನ್ನ ಸೋಲಿಸಬಾರ್ದಿತ್ತು. ದಿನೇಶ್ ಹೆಗಡೆ ಅಂತ ನಾಯಕರು ಕುಂದಾಪುರ ಜನರಿಗೆ ಬೇಕಾಗಿದೆ. ಸೊ 100% 5ಕ್ಕೆ 5 ಕ್ಷೇತ್ರದಲ್ಲಿ ಇನ್ನೊಂದು ನಮ್ಮ MP ಕ್ಷೇತ್ರ ಎಲ್ಲೊಂದ್ ಕಡೆ ನೋಡಿದ್ರೆ ಯಾಕಂದ್ರೆ ನೀವು ಹೇಳಿದ್ರೆ 5ಕ್ಕೆ 5 ಕ್ಷೇತ್ರ ಕೂಡ ನಾಯಕರುಗಳಿದ್ದಾರೆ, ಹೋರಾಟವನ್ನ ಮಾಡೋದು. ಕೆಲವೊಂದು ವಿಚಾರಗಳ ಕುರಿತಾಗಿ ಇನ್ನು ಬೇರೆ ಭಾಗದಿಂದ ಬಂದು ಕೆಲವರು ಭಾಷಣ ಮಾಡುವಂತ ವಿಚಾರಗಳಾಗಿರ್ಬೋದು, ಇನ್ನು ಹಿಂದೂ ವಿರೋಧಿ ಹೇಳಿಕೆಗಳನ್ನ ಕೊಡ್ತಿರುವಂತ ಹೇಳಿಕೆಗಳಾಗಿರ್ಬೋದು, ಇನ್ನು ಎಲ್ಲೋ ಒಂದ್ ಕಡೆ ಓಲೈಕೆ ಮಾಡ್ತಾ ಇರುವಂತದ್ದು, ಎಲ್ಲೋ ಒಂದ್ ಕಡೆ ಈ ಒಂದು ಭಾಗಕ್ಕೆ ಅದು ಆ ಜನರು ಒಪ್ಕೊಳ್ತಾ ಇಲ್ವಾ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಇಲ್ಲಿನ ನಾಯಕರುಗಳಿಗೆ ಅದು ಒಂದು ಹಿನ್ನಡೆ ಆಗ್ತಾ ಇದೆಯಾ ಅಂತ ನೋಡಿ ಸರ್. ಈಗ ನಮ್ಮ ನಾಯಕರು ಯಾರನ್ನು ಓಲೈಕೆ ಮಾಡಲ್ಲ. ನಾವು ಒನ್ ಸೈಡೆಡ್ ಪಾರ್ಟಿ ಅಲ್ಲ. ವಿ ಕಮ್ ಫ್ರಮ್ ಸೆಕ್ಯುಲರ್ ಪಾರ್ಟಿ. ನಮ್ಗೆ ಎಲ್ಲಾ ಜಾತಿ ಧರ್ಮ ಎಲ್ರೂ ಒಂದೇ. ನಾವು ಸಂವಿಧಾನದ ಅಡಿಯಲ್ಲಿ ಏನು ಬರ್ತದೆ ಅದನ್ನ ನಾವು ಗೌರವಿಸ್ತೇವೆ. ನಮ್ಗೆ ಎಲ್ಲಾ ಜಾತಿಯವ್ರು ಬೇಕು, ಎಲ್ಲಾ ಧರ್ಮದವ್ರು ಬೇಕು. ಈ ವಿರೋಧ ಪಕ್ಷದವರು ನಮ್ಮ ಮೇಲೆ ಪಟ್ಟ ಕಟ್ಟುತ್ತಾರೆ. ಇವರು ಒಂದು ಜಾತಿಗೆ ಸಪೋರ್ಟ್ ಮಾಡ್ತಾರೆ, ಮೈನಾರಿಟಿಗಳಿಗೆ ಸಪೋರ್ಟ್ ಮಾಡ್ತಾರೆ. ನಮ್ಗೆ ಎಲ್ರೂ ಬೇಕು. ಅದಕ್ಕೆ ತಕ್ಕ ಹಾಗೆ ಬೇರೆ ಭಾಗದಿಂದ ಬಂದು ಈ ಭಾಗದಲ್ಲಿ ಭಾಷಣ ಮಾಡುವಂತ ಕೆಲವು ನಾಯಕರುಗಳು ಅವರ ಒಂದು ಹೇಳಿಕೆಗಳು ಕೂಡ ಇಲ್ಲಿ ಮುಳುವಾಗ್ತಾ ಇದೆಯಾ ಅಂತ 100% ನೋಡಿ ಸರ್. ಈಗ ಎಲ್ಲ ಕಡೆಯಿಂದ ಬರ್ತಾರೆ, ಬೇರೆ ಜಿಲ್ಲೆಯಿಂದ ಬೇರೆ ಕಡೆಯಿಂದ ಬರ್ತಾರೆ ಭಾಷಣ ಮಾಡ್ತಾರೆ. ಎಲ್ಲರನ್ನ ಒಂದು ಪ್ರಚೋದನೆಗೆ ಒಂದು ಕಾರಣ ಮಾಡಿ ಹೋಗ್ತಾರೆ. ನಾಳೆ ಇವರು ನಾನು ಹೇಳಿದಾಗ ಇವರು ಭಾಷಣ ಮಾಡಿ ಹೋಗ್ತಾರೆ ಸರ್, ಇನ್ನೊಂದು ಸ್ಟೇಜಿಗೆ ಹೋಗಿ ಪುನಃ ಭಾಷಣ ಮಾಡ್ತಾರೆ. ಇಲ್ಲಿ ಎಷ್ಟು ಸಾವಿರಾರು ನೂರಾರು ಜನ ಯಾರೆಲ್ಲ ಕೇಳ್ತಾರೆ, ಅವರ ಮಂಡೆಯಲ್ಲಿ ಅದೇ ರನ್ ಆಗ್ತಾ ಇರ್ತದೆ. ನಾಳೆ ಅದೊಂದು ಸಮಸ್ಯೆಗೆ ಇದಾಗ್ತದೆ. ಅಂದ್ರೆ ಭಾಷಣ ಮಾಡೋದ್ರಿಂದ ಇಲ್ಲೊಂದ್ ಕಡೆ ಪ್ರಚೋದನೆ ನಮ್ಮಲ್ಲಿ ಕಮ್ಯುನಲ್ ಹೇಟ್ರೆಡ್ ಬರುವುದೇ ಭಾಷಣದಿಂದ. ಇಲ್ಲಾದ್ರೆ ಯಾವ ರೀತಿಯ ಕಮ್ಯುನಲ್ ಹೇಟ್ರೆಡ್ ಜನರ ಮನಸ್ಸಲ್ಲಿ ಇಲ್ಲ. ಕೋಮುಗಲಭೆಗೆ ಕಾರಣನೇ ಭಾಷಣ. ಕೋಮುಗಲಭೆಗೆ ಇಲ್ಲಿ ಕಾರಣವೇ ಪ್ರಚೋದನಕಾರಿ ಭಾಷಣಗಳು. ಪ್ರಮುಖವಾಗಿ ಸೌರ ಅವರೇ, ಕೊನೆಯದಾಗಿ ನೀವು ಕೂಡ NSU ಅಲ್ಲಿರುವಂತದ್ದು ರಾಜಕೀಯವಾಗಿ ಹಲವಾರು ಕನಸುಗಳನ್ನ ಇಟ್ಕೊಂಡಿದ್ದೀರಾ. ಕೊನೆಯದಾಗಿ NSU ಜಿಲ್ಲಾಧ್ಯಕ್ಷರಾಗಿ ನಿಮ್ಮ ಒಂದು ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ವಿದ್ಯಾರ್ಥಿ ಸಂಘಟನೆ ಕುರಿತಾಗಿ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ? ಸರ್, ನಾನು 3 ಟರ್ಮ್ NSU ಮಾಡಿದ್ದೇನೆ ಸರ್. ನಾನು 2 ನ್ಯಾಷನಲ್ ಪ್ರೆಸಿಡೆಂಟ್ಗಳನ್ನು ನೋಡಿದ್ದೇನೆ. ನೀರಜ್ ಕುಂದನ್ ಆಗಿರ್ಬೋದು, ವರುಣ್ ಚೌಧರಿ ಆಗಿರ್ಬೋದು. 2 ಸ್ಟೇಟ್ ಪ್ರೆಸಿಡೆಂಟ್ಗಳನ್ನ ಒಟ್ಟಿಗೆ ಕೆಲಸ ಮಾಡಿದ್ದೇನೆ. ಅದು ಮಂಜುನಾಥ್ HS, ಈಗ ಯಾರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ, ರಾಜ್ಯಾಧ್ಯಕ್ಷರು ಅವರು, ಮತ್ತೆ ಈಗ ಕೀರ್ತಿ ಗಣೇಶ್ ಅಂತ. ಸೊ ನಾವು ಈ 3 ಟರ್ಮ್ ಅಲ್ಲಿ ಯಾವ ರೀತಿಯಲ್ಲಿ ನಾವು ಒಂದು ಬೇಸ್ ಸೆಟ್ ಮಾಡಿದ್ದೇವೆ. ನಾವು ನಮ್ಮ 3 ಟರ್ಮ್ ಆಗಿದೆ. ನಾವಿನ್ನು ಬೇರೆ ಯಾರಾದ್ರೂ ನಮ್ಮ ಪಕ್ಷದಲ್ಲಿ ಸಕ್ರಿಯವಾಗಿರುವ ಕಾರ್ಯಕರ್ತರಿಗೆ ನಾವು ಅದನ್ನ ಎಂಟರ್ಟೈನ್ ಮಾಡ್ತೇವೆ. ಬಂದು ನಮ್ಮ ಏನು ಈ NSU ಒಂದಿದೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿ. ನಾವು ಯಾವುದೇ ಸ್ಟೂಡೆಂಟ್ಗಳಿಗೆ ಸಮಸ್ಯೆ ಆದ್ರೂ ನಾವು ಅವರೊಟ್ಟಿಗೆ 100% ನಿಲ್ತೇವೆ. ಇದನ್ನ ಇವತ್ತು ನಿಲ್ತೇವೆ, ನಿನ್ನೆ ನಿಂತಿದ್ದೇವೆ, ನಾಳೆ ನಿಂತೇ ನಿಲ್ತೇವೆ. ಸೌರ ಅವರೇ, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು NSU ಅಧ್ಯಕ್ಷರಾದ ವಿಚಾರ ಆಗಿರ್ಬೋದು, ಜಿಲ್ಲಾಧ್ಯಕ್ಷರಾಗಿ ಯಾವ ರೀತಿಯಾಗಿ ವಿದ್ಯಾರ್ಥಿ ಸಂಘಟನೆಯನ್ನ ಮಾಡ್ತಾ ಇದ್ದೀರಾ, ವಿದ್ಯಾರ್ಥಿ ಸಂಘಟನೆ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷ ಸಂಘಟನೆಯಲ್ಲಿ ಯಾವ ರೀತಿಯಾದ ಪಾತ್ರವನ್ನು ವಹಿಸುತ್ತೆ, ಉಡುಪಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಬೆಳೆದು ಬಂದ ಹಾದಿ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದ ಸಂಘಟನೆ ಮಾಡ್ತಾರೆ, ಹಾಗೆ ನಿಮ್ಮ ಒಂದು ರಾಜಕೀಯದ ಕುರಿತಾಗಿ ನೀವು ಇಟ್ಕೊಂಡಿರುವಂತಹ ಕೆಲವೊಂದು ಕನಸುಗಳು, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಉಡುಪಿ ಜಿಲ್ಲೆ NSU ಜಿಲ್ಲಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತ ಸೌರವ್ ಬಲ್ಲಾಳ್ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಒಂದು ಪ್ರತಿನಿಧಿ. ನಮಸ್ಕಾರ.